ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಇವತ್ತು ನೋಡೋಣ ಪಾರ್ಟ್ 5. ಓಕೆನಾ? ಸೊ ಪಾರ್ಟ್ 5 ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ? ಓಕೆ. ಇದು ಯಾವ ಥರ ಅಂತಂದರೆ, ನಿಮ್ಮ ಹೇಟರ್ಸ್ ಏನಾದರೂ ಸ್ವಲ್ಪ ಮನಸ್ಸು ಬದಲಾಯಿಸಿ ಒಳ್ಳೆ ದಾರೀಲಿ ಬರ್ತೀನಿ ಅಂತ ಚೇಂಜ್ ಮಾಡಿಕೊಂಡು ಒಳ್ಳೆ ದಾರೀಲಿ ನಡೆಯೋಕ್ಕೆ ಶುರು ಮಾಡಿದ್ರೆ ಡೆಫಿನೆಟ್ಟಾಗಿ ಅವರ ಕರ್ಮನೂ ಚೇಂಜ್ ಆಗುತ್ತೆ, ಅವರ ಶಿಕ್ಷೆ ಅಂತ ಏನಿದೆ ಸೊ ಅದು ಚೇಂಜ್ ಆಗುತ್ತೆ. ಓಕೆನಾ? ಸೊ ಇವತ್ತಿಗೆ ನಾನು ಹೇಳ್ತಾ ಇರೋದು, ಇವಾಗ ನೀವು ಯಾವತ್ತು ನೋಡ್ತೀರಾ ಸೊ ಅವತ್ತಿಗೆ ಇದು ಇನ್ನೊಂದೇನಂತಂದರೆ, ಇದು ಕ್ಯುಮ್ಯುಲೇಟಿವ್ ರೀಡಿಂಗ್ ಆಯಿತಾ. ಎಲ್ರಿಗೂ ಎಲ್ಲ ಅನ್ವಯಿಸುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಮತ್ತು ಯಾವಾಗ ಸಿಗುತ್ತೆ ನಿಮ್ಮ ಕೈಗೆ ಈ ವಿಡಿಯೋ ಯಾವಾಗ ಸಿಗುತ್ತೆ ಸೊ ಆವಾಗಿಂದ ಅಪ್ಲಿಕಬಲ್ ಆಗುತ್ತೆ. ಇನ್ನೊಂದೇನೆಂದರೆ, ಈಗ ಸಪೋಸ್ ನಿಮ್ಗೆ ಅನಿಸಿದ್ರೆ ಹೌದು ಈ ಥರ ನಡೀತಾ ಇದೆ ನನ್ನ ಜೀವನದಲ್ಲಿ, ಈ ಥರ ಇದೆ ಹೌದು ಅಂತ, ಹಾಗಾದರೆ ಖಂಡಿತ ನಿಮಗೇನೆ ಅಂತ ಅಂದ್ಕೊಳ್ಳಿ. ಓಕೆನಾ? ಇನ್ನೇನಾದರೂ ಸೈನ್ ಏನು ಬರುತ್ತೆ ಅದು ನೋಡೋಣ. ಜೊತೆಗೆ ಅಕಸ್ಮಾತ್ ನಿಮ್ಗೇನಾದರೂ ಡೌಟ್ ಇದ್ದರೆ, ಇದು ನಂಗೆ ಹೌದಾ ಅಲ್ವಾ ಅಂತ ನೀವು ಪರ್ಸನಲ್ ರೀಡಿಂಗ್ ತೊಗೋಬೇಕಾಗತ್ತೆ. ಓಕೆನಾ? ಅಕಸ್ಮಾತ್ ಮ್ಯಾಚೇ ಆಗ್ತಿಲ್ಲ ಏನೂ, ಅಕಸ್ಮಾತ್ ನಿಮ್ಮ ಕೈಗೆ ಸಿಕ್ಬಿಟ್ಟಿದೆ, ಬಟ್ ನನಗೆ ಗೊತ್ತು ಅದು ಏನೋ ಒಂದು ಮೆಸೇಜ್ ಇರುತ್ತೆ ನಿಮಗೆ, ಆಯಿತಾ. ನಿಮ್ಗೇನೋ ಒಂದು ಸಲ ಸುಮ್ಮನೆ ಏನೋ ಒಂದು ಸ್ವಲ್ಪ ಮಧ್ಯ ನೋಡಿಬಿಟ್ಟು ಇಲ್ಲ ಇದು ನನಗೆ ಮ್ಯಾಚ್ ಆಗ್ತಿಲ್ಲ ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ ಥರ ನೋಡಿ ಸುಮ್ಮನಾಗಿ. ಓಕೆನಾ? ಸೊ ಅಷ್ಟು ಮನಸ್ಸಿಗೆ ಹಚ್ಕೊಂಡು ಸಂಕಟ ಪಡಬೇಡಿ, ಭಯ ಪಟ್ಕೋಬೇಡಿ ಅಷ್ಟೇ. ಓಕೆನಾ? ಸರಿ, ಇವತ್ತು ನೋಡೋಣ ಪಾರ್ಟ್ 5 ನಿಮ್ಮ ಹೇಟರ್ಸ್ಗೇನು ಶಿಕ್ಷೆ ಅಂತ. ಓಕೆ ಓಕೆ ಬಾಬಾ ಪ್ಲೀಸ್ ಪ್ಲೀಸ್. ನೋಡಿ, ನಿನ್ನೆ ವಿಡಿಯೋ ಮಾಡಿದಾಗ್ಲೂ ಡೆತ್ ಕಾರ್ಡ್ ಬಂದಿತ್ತು ಅನ್ಕೋತೀನಿ, ಇವತ್ತು ಡೆತ್ ಕಾರ್ಡ್ ಬಂದಿದೆ. ಬಾಬಾ ದ ಸನ್. ಓಕೆ, ದ ಹೈ ಪ್ರಿಸ್ಟಸ್. ಓಕೆನಾ? ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಫಸ್ಟು ಮರೆಯಲ್ಲಿ ಏನು ನಡೀತು, ನಿಮಗೆ ತಿಳಿದ ಹಾಗೆ ಏನೆಲ್ಲ ನಡೀತು ಸೊ ಅದೆಲ್ಲ ಇವಾಗ ಸನ್ ಕಾರ್ಡ್ ಬಂದಿರೋದು ಎಲ್ಲ ಬೆಳಕಿಗೆ ಬರೋ ಟೈಮ್ ಹತ್ತಿರ ಆಗ್ತಾ ಇದೆ ಅಂತಿದ್ದಾರೆ, ಆಯಿತಾ. ಜೊತೆಗೆ ನಿಮಗೆ ಈ ಥರ ಏನೆಲ್ಲ ನಡೀತು, ಏನು ಮಾಡಿದ್ರು ನೆಗೆಟಿವಿಟಿ ಆ ಥರ ಎಲ್ಲ, ಸೊ ಅದರಿಂದ ನೀವು ಆಚೆನೂ ಬರ್ತಾ ಇದ್ದೀರಾ, ಜೊತೆಗೆ ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದೀರಾ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಲೈಫಲ್ಲಿ, ಇನ್ನೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಕೂಡ ಚೇಂಜ್ ಆಗಿದೆ ನಿಮ್ಮಲ್ಲಿ. ಅಷ್ಟೇ ಅಲ್ಲ, ನೀವು ಇವಾಗ ಹೈ ಪ್ರೀಸ್ಟಸ್ ಥರ ಆಗಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಫಸ್ಟು. ಓಕೆನಾ? ಸೊ ಇಲ್ಲಿ ಏನು ನೆಗೆಟಿವಿಟಿ ಅಂತಂದರೆ, ಬೇರೆ ಡೆಕ್ಕಿಂದ ತೆಗಿತೀನಿ ರೀ. ಸೊ ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ನೋಡಬೇಕು ಅಂತಂದರೆ, ಅವ್ರಿಗೆ ಇದು ನೆಗೆಟಿವಿಟಿ ಮಾಡಿರೋದೇನೆ, ಕ್ಲಿಯರ್ ಆಗಿದೆ ಆನ್ ದ ಫೇಸ್. ಬಟ್ ಆ ಥರ ಮಾಡಿದ್ರಿಂದ ಬೆಳಕಿಗೂ ಬರ್ತಾ ಇದೆ ಅವ್ರು ಮಾಡಿದ್ದು, ಜೊತೆಗೆ ನೀವೊಂಥರ ಬೆಳೀತಾ ಇದ್ದೀರಾ ಸ್ಪಿರಿಚುವಲ್ ಪಾತಲ್ಲಿ, ಆಧ್ಯಾತ್ಮಿಕ ದಾರಿಲಿ ನೀವು ಇನ್ನೂ ಬೆಳೀತಾ ಇದ್ದೀರಾ. ಯಾಕೆಂದರೆ ನಿಮ್ಗೆ ಅರ್ಥ ಆಗ್ತಾ ಇದೆ ಇವಾಗ ಏನು ಮಾಡಿದ್ರು ಏನು ಮಾಡಿಲ್ಲ, ಲೈಕ್ ಯಾರು ಸರಿ ಯಾರು ತಪ್ಪು, ಅಥವಾ ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ನೀವು ಓದ್ತಾ ಇದ್ದೀರಾ ಜನಗಳನ್ನ ಅನ್ನೋ ಥರ ಇದೆ ಇದು. ಹೈ ಪ್ರಿಸ್ಟಸ್ ಅಂದರೆ ಒಂಥರ ತುಂಬ ಸೀಕ್ರೆಟಿವ್ ಆಗಿ ಕೂಡ ನಿಮ್ಮ ಹಿಂದೆ ಏನು ಸೀಕ್ರೆಟಿವ್ ಆಗಿ ಏನು ನಡೀತು
ಹೈ ಪ್ರೀಸ್ಟಸ್ ಹತ್ರ ಅಂದರೆ ಇಲ್ಲೂ ಒಂಥರ ನೆಗೆಟಿವಿಟಿ ಮಾಡಿಸಿರೋದು ಇಲ್ಲಿ ಬರ್ತಾ ಇರೋದು ಜಾಸ್ತಿ ಲೇಡಿ ಎನರ್ಜಿ ಬರ್ತಾ ಇದೆ. ಓಕೆನಾ, ನೋಡೋಣ. ಹಾಂ ನೋಡಿ 3 ಕಾರ್ಡ್ ಹಾಗೆ ಬಿತ್ತು. ಇದು ಅನ್ಸೀನ್. ಓಕೆನಾ, ನೋಡಿ ಕಣ್ಣು ನೋಡಿ ಈವಿಲ್ ಐ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ನಿನಗೆ ಗೊತ್ತಿರಲಿಲ್ಲ ಅನ್ಸೀನ್ ಆಗಿ ಅಂದರೆ ನಿನಗೆ ಕಾಣ್ದಂಗೆ ಒಂದು ಪ್ಲ್ಯಾನ್ ಮಾಡಿದ್ರು ನಿನ್ನನ್ನು ಸಾಯಿಸೋದಕ್ಕೆ, ಜೊತೆಗೆ ಒಂದು ಈವಿಲ್ ಕಣ್ಣು ಹಾಕಿದ್ರು ನಿನ್ನ ಮೇಲೆ, ಕೆಟ್ಟ ದೃಷ್ಟಿ ಹಾಕಿದ್ರು. ದ ಶ್ಯಾಡೋ, ದ ಆರ್ಫನ್, 3 ಜಂಪ್ ಆಯಿತು ಕಾರ್ಡ್ಸು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆ್ಯಕ್ಚುಲಾಗಿ ನಿಮ್ಮ ಕಣ್ಣಿಗೆ ಕಾಣದ ಹಾಗೆ, ಓಕೆನಾ, ನಿಮ್ಮ ಕಣ್ಣಿಗೆ ಕಾಣದ ಹಾಗೆ ಇದೆಲ್ಲ ನಿಮ್ಮ ಬೆನ್ನ ಹಿಂದೆ ನಡೀತು ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಬೆನ್ನ ಹಿಂದೆ ನಡೀತು, ಜೊತೆಗೆ ಒಂಥರ ಶ್ಯಾಡೋ ವರ್ಕ್ ಹೇಳಿದೆ ಗೊತ್ತಾ, ಸನ್ ಬಂದಿದೆ ಬೆಳಕಿಗೆ ಬರುತ್ತೆ ಎಲ್ಲ ಗೊತ್ತಾಗುತ್ತೆ ಅಂತ. ಶ್ಯಾಡೋ ವರ್ಕ್, ಹಿಂದೆ ಏನು ನಡೀತು, ನಿಮ್ಮ ಬೆನ್ನಿಂದೆ ಏನು ನಡೀತು ಎಲ್ಲ ಆಚೆ ಬರುತ್ತೆ, ಏನು ಸದ್ಯದಲ್ಲೇ ಬರುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಆರ್ಫನ್ ಥರ ಬಿಟ್ಬಿಟ್ರು, ನಿಮ್ಮನ್ನು ಏಕಾಂಗಿ ಒಂಟಿ ಮಾಡಿಬಿಟ್ರು ಅಂತಲೂ ಹೇಳ್ತಾ ಇದ್ದಾರೆ. ಆಯಿತಾ, ಅಂದರೆ ಇದು ಆರ್ಫನ್ ಅಂತ ಬರ್ತಾ ಇರೋದು ಪೇರೆಂಟಿಂಗ್ ಇದರಲ್ಲಿ ಒಂಥರ ಬಿಟ್ಬಿಟ್ರು, ನನಗೆ ಯಾರೂ ಇಲ್ಲ ಅನ್ನೋ ಥರ ಒಂದು ಭಾವನೆ ನಿಮಗೆ ಶುರು ಆಗೋಯ್ತು ಅಂತಲೂ ತೋರಿಸ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ನಿಮ್ಮ ಸುತ್ತ ಸರ್ಪೆಂಟ್ ಎನರ್ಜಿ ಇತ್ತು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ನೆಗೆಟಿವಿಟಿ ಆಗಿತ್ತು ನಿಮಗೆ, ನಿಮ್ಮ ಸುತ್ತಮುತ್ತ ನೀವು ಯಾರ ಜೊತೆ ಇದ್ರಿ. ಓಕೆನಾ, ಅಂದರೆ ನಿಮ್ಗೆ ಗೊತ್ತಾಗ್ತಾನೇ ಇರಲಿಲ್ಲ, ಅನ್ಸೀನ್. ಅಂದರೆ ನಿಮ್ಮ ಸುತ್ತಮುತ್ತ ಯಾರಿದ್ರು, ನಿಮ್ಮ ಫ್ಯಾಮಿಲಿ ಇದರಲ್ಲಿರ್ಬೋದು, ಅಥವಾ ನೀವು ಕೆಲಸದಲ್ಲಿದ್ದೀರಾ ಅಂದರೆ ಕೆಲಸದಲ್ಲಿರ್ಬೋದು, ಎಲ್ಲಾದರೂ ಇರ್ಬೋದು. ಆಯಿತಾ, ನಿಮಗೆ ಗೊತ್ತು ಏನು ನಡೆದಿದೆ ಏನು ನಿಮ್ಮ ಲೈಫಲ್ಲಿ ಅಂತ. ಸೊ ಇದು ಬರ್ತಿರೋ ಎನರ್ಜಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬೆನ್ನ ಹಿಂದೆ ಏನೋ ಒಂದು ಮಾಡಿದ್ರು ಪ್ಲ್ಯಾನು, ನಿಮ್ಮನ್ನು ಒಂಟಿ ಥರ ಮಾಡಿ ನಿಮಗೆ ಒಂದು ನೆಗೆಟಿವಿಟಿ ಯಾವ ಥರ ಹರಡಬೇಕು ಅಂತಂದರೆ, ನಿಮ್ಮ ಹತ್ರ ನೀವು ಈ ನೋವು ಇದರಿಂದ ಆಚೆನೇ ಬರಬಾರ್ದು ಆ ಥರ ಏನೋ ಒಂದು ನೆಗೆಟಿವಿಟಿ ಮಾಡಿದ್ರು, ಅದು ನಿಮಗೆ ಕಾಣಿಸ್ಲಿಲ್ಲ, ನಿಮ್ಮ ಕಣ್ಣಿಗೆ ಗೊತ್ತಾಗಲಿಲ್ಲ ನಿಮಗೆ ಅಂತಲೂ ಹೇಳ್ತಾ ಇದ್ದಾರೆ. ಆಯಿತಾ, ಫಸ್ಟ್ ಗೊತ್ತಾಗಲಿಲ್ಲ. ಸೊ ಆದರೆ ಇವಾಗ ಏನಾಗಿದೆ, ನೀವು ಈ ಥರ ಹೊಡೆತಗಳು ತಿಂದು ಏನಾಗಿದೆ ಅಂತಂದರೆ ಇದೊಂಥರ ಶೇಮ್ ಮಾಡೋ ಥರ ಅಂತ ಬರ್ತಾ ಇದೆ ನನಗೆ. ಅಂದರೆ ಏನೋ ಒಂಥರ ಅವಮಾನ ಮಾಡೋ ಥರ, ಅದು ನೆಗೆಟಿವಿಟಿನೇ ಇರೋರ ಮುಂದೆ ಒಂಥರ ಕೆಟ್ಟದಾಗ ಅನ್ನೋದು, ಅಥವಾ ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಥರ ಮಾತಾಡೋದು. ಇದು ಎಸ್ಪೆಷಲಿ ಆಫೀಸಲ್ಲಿ ಅಂತಲೂ ಬರ್ತಾ ಇದೆ ಎನರ್ಜಿ. ಎಲ್ಲಾದರೂ ಇರ್ಬೋದು, ನಿಮಗೆ ಗೊತ್ತು ಎಲ್ಲಿ ಯಾವ ಥರ ಈ ಥರ ಅವಮಾನ ಎಲ್ಲಿ ಮಾಡಿದ್ದಾರೆ ಏನು ಅಂತ. ಸೊ ಅದು ತುಂಬ ಬರ್ತಾ ಇರೋದು ರೆಪ್ಟೇಲಿಯನ್ ಎನರ್ಜಿನೇ ಬರ್ತಾ ಇದೆ ಇದೆ ನೋಡಿ ಕ್ಲಿಯರಾಗಿ. ಆಯಿತಾ, ನಿಮ್ಮನ್ನು ಒಂಥರ ಅಬೆಂಡಾನ್ ಮಾಡಿಬಿಟ್ರು, ಆರ್ಫನ್ ಮಾಡಿಬಿಟ್ರು, ನಿಮ್ಮನ್ನು ಒಂದು ಸೈಡಿಗೆ ಹಾಕಿಬಿಟ್ರು, ಏನು ನೀನು ಪ್ರಯೋಜನವೇ ಇಲ್ಲ ನೀನು ಅನ್ನೋ ಥರ ಎಲ್ಲರೂ ನಿಮ್ಮನ್ನು ಒಂದು ಸೈಡಿಗೆ ಮಾಡಿಬಿಟ್ಟು ಅವರೆಲ್ಲರೂ ಒಂದಾಗಿದ್ದರು ಅಂತ ತೋರಿಸ್ತಾ ಇದ್ದಾರೆ. ಬಟ್ ಅವ್ರುಗಳಿಗೆ ನೀವು ಹೈ ಪ್ರೀಸ್ಟಸ್ ಅಂತ ಗೊತ್ತಿರಲಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ನೀವು ಎಷ್ಟು ನಿಮ್ಮ ಹತ್ರ ಒಂದು ಪವರ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ನೀವು ಎಂಥ ಒಳ್ಳೆ ಸ್ವಭಾವ, ಎಷ್ಟು ಒಳ್ಳೆ ಎನರ್ಜಿ ಬರೋಕ್ಕೆ ಶುರು ಆಗೋಯ್ತು ಇವಾಗ. ಎಷ್ಟು ಒಳ್ಳೆ ಸ್ವಭಾವ ಅಂತಂದರೆ, ಆ ಒಳ್ಳೆ ಸ್ವಭಾವ ನೋಡೇ ಸಂಕಟ ಅಂತೆ ಜನಕ್ಕೆ. ಆಯಿತಾ, ನಿಮ್ಮ ಒಳ್ಳೆತನ ನೋಡೇ ಸಹಿಸ್ಕೊಳ್ಳೋಕ್ಕಾಗದೆ ನಿಮ್ಮನ್ನು ಒಂಟಿ ಮಾಡಿದ್ರು. ಯಾಕೆ ಅಂತಂದರೆ ನೀವೊಂದು ಒಳ್ಳೆ ಪೊಸಿಷನ್ಗೆ ಹೊರಟೋಗ್ತೀರಾ ಅಂತಿರ್ಬೋದು, ಅಥವಾ ಒಂದು ಒಳ್ಳೆ ಎಲ್ಲರದ್ದು ಒಂದು ಎಲ್ಲರೂ ಒಂಥರ ಗುರ್ತಿಸೋ ಥರ ನೀವು ಬೆಳೆಯೋಕ್ಕೆ ಶುರು ಆಗ್ಬಿಟ್ಟಿದ್ರಿ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಜನಗಳಿಗೆ ಲೈಕ್ ಅರ್ಥ ಆಗೋ ಥರ ನೀವು ಅಷ್ಟು ಚೆನ್ನಾಗಿ ಬೆಳೆಯೋಕ್ಕೆ ಶುರು ಆಗಿಬಿಟ್ಟಿದ್ರಿ. ಇದು ಯಾವುದಾದ್ರೂ ಫೀಲ್ಡಲ್ಲಿ ಇರ್ಬೋದು, ಇಲ್ಲ ಕೆಲಸನ, ಮನೇನ, ಆಫೀಸಾ, ಅಥವಾ ನಿಮ್ಮ ಸ್ಪೌಸ್ ಜೊತೆನ ಅಂತ. ಆ ಥರ ನೀವು ಯಾವ ಥರ ಬೆಳೆಯೋಕ್ಕೆ ಶುರು ಆಗಿಬಿಟ್ಟಿದ್ರಿ ಅಂತಂದರೆ,
ಬೇರೆಯವ್ರಿಗೇ ಒಂಥರ ಜೆಲಸಿನೆಸ್ ಶುರುವಾಗ್ಬಿಟ್ಟು ಸುತ್ತ ಇರೋರೇನೆ ನೆಗೆಟಿವಿಟಿ ಹರಡಕ್ಕೆ ಶುರು ಮಾಡಿಬಿಟ್ರು, ನೆಗೆಟಿವಿಟಿ ಮಾಡಿದ್ರು. ಯಾವ ಥರ ಅಂದರೆ ನಿಮ್ಮನ್ನು ಒಂಟಿ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಅದು ನಿಮಗೆ ತುಂಬ ಪೇಯ್ನ್ ಆಯಿತು. ಒಂದು ಟೈಮಲ್ಲಿ ನಿಜವಾಗ್ಲೂ ತುಂಬ ಸಂಕಟ ಪಟ್ಟಿದ್ದೀರಾ ನೀವು. ಯಾಕೆ ನಾನೇನು ಹೇಳಿದ್ರೂ ಈ ಥರ ಮಾಡ್ತಾ ಇದ್ದಾರೆ, ಅಥವಾ ನಾನು ಏನು ಮಾಡಬೇಕಂದ್ರೂ ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ನಿಮ್ಗೆ ಒಂದು ಟೈಮಲ್ಲಿ ತುಂಬ ಸಂಕಟ ಪಟ್ಟಿದ್ದೀರಾ. ಅದು ಇವಾಗ ಆ ಒಂದು ಥರದಲ್ಲಿ ಅದೇ ಡೆತ್ ಅಂದರೆ ನೀವು ಎಷ್ಟರ ಮಟ್ಟಿಗೆ ಸಹಿಸ್ಕೊಂಡು ಬಂದ್ರಿ ಅಂತಂದರೆ ಆ ಥರ ನೀವು ಒಂದು ಟ್ರಾನ್ಸ್ಫಾರ್ಮ್ ಆಯಿತು ನಿಮ್ಮ ಲೈಫಲ್ಲಿ. ಈ ಚಿಟ್ಟೆ ಬಟರ್ಫ್ಲೈಗಳು ಟ್ರಾನ್ಸ್ಫಾರ್ಮ್ ಆಗುತ್ತವೆ ನೋಡಿ, ಕ್ಯಾಟರ್ಪಿಲ್ಲರಿಂದನೂ ಏನು ಟ್ರಾನ್ಸ್ಫಾರ್ಮ್ ಆಗುತ್ತಲ್ವ, ಆ ಥರ ನಿಮ್ಮ ಲೈಫ್ ಕೂಡ ಟ್ರಾನ್ಸ್ಫಾರ್ಮ್ ಆಯಿತು. ಆಯ್ತಾ. ಸೊ ನೀವು ಥರ ಹೈ ಪ್ರಿಸ್ಟಸ್ ಥರ ಇವಾಗ ಇದ್ದೀರಾ ನೀವು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಏನಂತಂದರೆ ನಿಮಗೆ ಕಾಣುತ್ತೆ, ನಿಮಗೆ ಗೊತ್ತಾಗುತ್ತೆ, ಬೆಳಕಿಗೆ ಬರುತ್ತೆ ಇವಾಗ ಏನು ಅಂತಂದರೆ ನಿಮ್ಮನ್ನು ಯಾವ ಥರ ಒಂಟಿ ಮಾಡಿದ್ರು, ನಿಮ್ಮನ್ನು ಯಾವ ಥರ ಬೇಜಾರು ಮಾಡಿಸಿದ್ರು, ಒಂಥರ ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಥರ ಮಾತಾಡಿ ಅಂದು ಮಾಡಿದ್ರು ನಿಮ್ಮ ಬಗ್ಗೆ. ಸೊ ಅದು ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಇವಾಗ. ಸನ್ ಕಾರ್ಡು ಇಡೀ ಪ್ರಪಂಚಕ್ಕೇ ಗೊತ್ತಾಗೋ ಥರ ಮಾಡ್ತೀನಿ ನಾನು ಅಂತ ದೇವ್ರು ಭರವಸೆ ಕೊಡ್ತಾ ಇದ್ದಾರೆ. ಹೇಗೆ ಅಂತಂದರೆ ಅವ್ರು ಮಾಡಿದ್ದು ಅವ್ರಿಗೆ ವಾಪಸ್ ಆಗ್ತಾ ಹೋಗುತ್ತೆ ಇವಾಗ. ಈಗ ನಿಮ್ಮನ್ನು ಸಪರೇಟ್ ಮಾಡಿದ್ರು, ನಿಮ್ಮನ್ನು ಒಂಥರ ಅಬೆಂಡೌನ್ ಮಾಡೋ ಥರ, ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಥರ ಮಾಡಿ ಒಂಥರ ಆರ್ಫನ್ ಅನ್ನಿಸ್ಬಿಡ್ಬೇಕು ನಿಮಗೆ. ಅಯ್ಯೋ ಯಾರೂ ಇಲ್ವಲ್ಲ ನನಗೆ ಅನ್ನೋ ಥರ ಒಂದು ಮಾಡಿದ್ರು. ಆ ಟೈಮಲ್ಲಿ ನಿಮ್ಗೆ ಯಾವ ಥರ ಭಯ ಇತ್ತು ಅಂತಂದರೆ, ಯಾವ ದೇವರಾದರೂ ಬರ್ತಾರಾ ನನ್ನ ಹೆಲ್ಪ್ಗೆ, ನಾನು ಹೇಗೆ ಈ ಥರ ಒಂದು ಪರಿಸ್ಥಿತಿಯಿಂದ ಆಚೆ ಬರೋಕ್ಕೆ ಸಾಧ್ಯ, ನಾನು ಒಬ್ಬಳೇ ಹೆಂಗೆ ನಿಭಾಯಿಸೋಕ್ಕೆ ಸಾಧ್ಯ, ಅಥವಾ ನಾನು ಒಬ್ಬನೇ ಹೇಗೆ ಈ ಕೆಲಸ ಮಾಡಿ ಆಚೆ ಬರೋಕ್ಕೆ ಸಾಧ್ಯನಾ ಅಂತ ನಿಮ್ಗೆ ಅಷ್ಟು ಭಯ ಬಂತು ಒಂದು ಟೈಮಲ್ಲಿ. ಆದರೆ ನೀವೇನು ಮಾಡಿದ್ರಿ, ಆ ಭಯನ ನೀವು ತೋರಿಸ್ಕೊಳ್ಳೋಕ್ಕೂ ಹೋಗಿಲ್ಲ. ಅಷ್ಟೇ ದೃಢತೆಯಿಂದ ಧೈರ್ಯದಿಂದ ನೀವು ದೇವ್ರನ್ನ ನಂಬಿ ದೇವರು ದಾರಿ ತೋರಿಸ್ತಾರೆ ಅಂತ ನೀವು ಎಷ್ಟು ನಂಬಿದ್ರಿ ಅಂತಂದರೆ, ಮುಳುಗೋಗಬೇಕು ಹಡಗು ತೋರಿಸ್ತಾ ಇದ್ದಾರೆ. ಸಮುದ್ರದಲ್ಲಿ ಹೋಗ್ತಿರೋ ಹಡಗು ಒಂಥರ ಮುಳುಗೋಗ್ತಿದೆ ಅಂತ. ಆದರೂ ನೀವು ಗಟ್ಟಿಯಾಗಿ ಅದು ಹೆಂಗೆ ನಿಂತಿದ್ದೀರಾ ಅಂತಂದರೆ, ಕೈ ಮುಕ್ಕೊಂಡು ಏನೂ ಆಗೋದಿಲ್ಲ ದೇವರು ಇದ್ದಾರೆ ಅನ್ನೋ ಥರ ನೀವು ಹಾಗೆ ನಿಂತಿದ್ದೀರಾ. ಹೋಗ್ತಾ ಇದೆ ಬೋಟು, ಹಡಗು ಹೋಗ್ತಾ ಇದೆ ಆಯಿತಾ, ಶಿಪ್ ಹೋಗ್ತಾ ಇದೆ. ಆ ಥರ ಅದು ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಗೆ ಆ ಥರ ಒಂದು ಭಕ್ತಿ, ಆ ಥರ ಒಂದು ನಂಬಿಕೆ ದೇವ್ರ ಮೇಲೆ, ಅಷ್ಟು ಶ್ರದ್ಧೆ, ಕೈ ನನಗೆ ದೇವ್ರು ಬಂದೇ ಬರ್ತಾರೆ ಅಂತ. ಅವರೇ ನೋಡಿ ಇವಾಗ ಬಂದಿದ್ದಾರೆ, ಸನ್ ಬಂತು. ಸೊ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ನಿಮ್ಮನ್ನು ಯಾವ ಥರ ಟಾರ್ಚರ್ ಮಾಡಿದ್ರು ಅದು ಡೀಟೇಲಾಗಿ ಹೇಳಬೇಕು ಅಂದರೆ, ಇವಾಗ ಸಪೋಸು ನೀವು ಮನೆ ವಿಷಯದಲ್ಲಿ ತೊಗೊಳ್ಳಿ. ಮನೆ ವಿಷಯದಲ್ಲಿ ತೊಗೊಂಡ್ರೆ ಎಲ್ಲರೂ ಒಂದಾಗ್ಬಿಡೋದು, ಎಲ್ಲರೂ ಬೇರೆಯವರೆಲ್ಲ ಒಂದಾಗಿ ನಿಮ್ಮನ್ನು ಒಂದು ಸಪ್ರೇಟ್, ನಿಂಗೆ ಯಾಕೆ ಹೇಳಬೇಕು, ನಿನ್ನ ಹತ್ರ ಏನಕ್ಕೆ ಶೇರ್ ಮಾಡಬೇಕು ಅನ್ನೋ ಥರ ಆಯಿತಾ. ಆ ಥರ ಒಂದು ನಿಮ್ಮನ್ನು ಸಪ್ರೇಟ್ ಮಾಡಿದ್ರು ಆಯಿತಾ ಅಂದ್ಕೊಳ್ಳಿ. ಆ ಥರ ಜೊತೆಗೆ ನಿಮಗೆ ಒಂಥರ ಎಷ್ಟು ಒಂಥರ ಮಾನಸಿಕವಾಗಿ ಹಿಂಸೆ ಆಗೋದು ಅಂತಂದರೆ, ಯಾಕೆ ಹಿಂಗೆ ಆಗ್ತಾಯಿದೆ, ಯಾಕೆ ಈ ಥರ ಚೇಂಜಸ್ ಬಂದಿದೆ ಜನಗಳಲ್ಲಿ ಅನ್ನೋ ಥರ. ಆದರೆ ಈ ದೇವ್ರೇನು ಹೇಳ್ತಾ ಇದ್ದಾರೆ, ಅವ್ರುಗಳಿಗೆ ನಿನ್ನ ಜೊತೆ ಇರೋ ಯೋಗ್ಯತೆ ಇರಲಿಲ್ಲ ಅಂತ ಹೇಳ್ತಾ ಇರೋದು. ಅದಕ್ಕೆ ಅವರು ಆ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ರು ನಿನ್ನ ಬಗ್ಗೆ. ಸೊ ನಿಂದೇನೂ ತಪ್ಪಿರಲಿಲ್ಲ ಅದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರು ನೋಡ್ತಾ ಇದ್ದೀರಾ, ಸೊ ನಿಮಗೆ ಯಾರಾದರೂ ಈ ಥರ ಆಗಿದ್ದರೆ, ಎಲ್ಲಾದರೂ ಇರ್ಬೋದು, ಪರಿಸ್ಥಿತಿ ನಿಮಗೆ ಗೊತ್ತು. ಸೊ ಈ ಥರ ಒಂದು ಎನರ್ಜಿ ಬರ್ತಾ ಇರೋದು, ಮಾನಸಿಕವಾಗಿ ತುಂಬ ನೊಂದುಬಿಟ್ರಿ, ನಿಮ್ಮನ್ನು ಒಂದು ಸಪ್ರೇಟ್ ಮಾಡಿಬಿಟ್ರು ಎಲ್ಲರೂ. ಈಗ ಆಫೀಸಲ್ಲಿ ತೊಗೊಂಡ್ರೆ ನಿಮ್ಮನ್ನು ಒಂಥರ ನಿಮ್ಮ ಬಾಸ್ ಆಗಲಿ ಅಥವಾ ನಿಮ್ಮ ಜೂನಿಯರ್ಸ್ ಆಗಲಿ ಯಾರೂ ನಿಮ್ಮ ಮಾತಿಗೆ ಬೆಲೆ ಇಲ್ದಂಗೆ ಆಯಿತಾ. ಆ ಥರ ನಡೆಸ್ಕೊಂಡ್ರೆ ಹೆಂಗಿರುತ್ತೆ. ಅಥವಾ ನೀವು ಏನೋ ಈಗ ಒಂದು ಪಾರ್ಟಿಗೆ ಅಂತೆಲ್ಲ ಹೋಗ್ತಾರೆ, ಅಥವಾ ಒಂದು ಟ್ರೀಟ್ಗೆ ಅಂತ ಹೋದರೆ ನಿಮ್ಮನ್ನು ಬೇಕಂತ ಹೇಳೋದೇ ಇಲ್ಲ ನಿಮಗೆ. ಆ ಥರ ಅವ್ರ ಪಾಡ್ಗವ್ರು ಹೋಗೋದು, ಅವ್ರ ಪಾಡ್ಗವ್ರು ಬರೋದು, ನಿಮ್ಮನ್ನ ಯಾವುದಕ್ಕೂ ಇನ್ವಾಲ್ವೇ ಮಾಡಲ್ಲ. ಒಂಥರ ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ನಿಮ್ಮನ್ನು ದೂರ ಆ ಥರ ಮಾಡಿಬಿಡೋದು ಆಯಿತಾ. ಇದೆಯಾ ಅಷ್ಟೇ. ಆ ಥರ ಮನೆ ವಿಷಯ ತೊಗೊಂಡ್ರೆ ಅದೇ ಥರನೇ, ಇದೆಯಾ ಓಕೆ ಅಷ್ಟೇ. ಆ ಥರ ತುಂಬಾ ಇದು ಮಾನಸಿಕವಾಗಿ ಯಾವ ಥರ ಹಿಂಸೆ ಅನುಭವಿಸಿದ್ದೀರಾ ಅಂತಂದರೆ, ಇವಾಗ ನೋಡ್ತಾ ಇರಿ, ಇದೇನೇ ಬೆಳಕಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರು ಯಾವ್ಯಾವ ಥರ ನಿಮಗೆ ಚಿತ್ರಹಿಂಸೆ ಕೊಟ್ಟರು,
ಹಾಗೆ ರಿಟರ್ನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರು ಯಾವ ಥರ ಒಂದು ನೆಗೆಟಿವಿಟಿ ಸುತ್ತ ಹರಡಿದ್ರು ನಿಮ್ಮ ಸುತ್ತ ಅಂತಿದ್ದಾರೆ ನೋಡಿ. ನೀವು ಎಷ್ಟು ಕೇಳಿದ್ರಿ ಒಂಥರ ಮಾನಸಿಕವಾಗಿ ಎಷ್ಟು ಒಂಟಿ ಆಗಿಬಿಟ್ರಿ ಅಂತಂದರೆ, ಯಾಕೆ ಯಾರೂ ಇಲ್ವಲ್ಲ ನನ್ನ ಜೊತೆಗೆ, ನಾನೇನು ತಪ್ಪು ಮಾಡಿದೆ ಅಂತ ಭಗವಂತನ ಹತ್ರ ನೀವು ಎಷ್ಟು ಮೊರೆ ಹೋಗಿದ್ದೀರಾ ಅಂದರೆ ಅಷ್ಟು ಮೊರೆ ಹೋಗಿದ್ದೀರಾ ಹತ್ಕೊಂಡು. ಬಟ್ ನೀವೇನು ದೇವ್ರ ಮೇಲೆ ಕೋಪನೂ ಮಾಡ್ಕೊಂಡಿಲ್ಲ ಅಥವಾ ಜನಗಳ ಮೇಲೂ ಕೋಪ ಮಾಡ್ಕೊಳ್ಳಿಲ್ಲ. ಸೈಲೆಂಟಾಗಿ ಎಲ್ಲ ದೇವ್ರ ಪಾದಕ್ಕೆ ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಅಷ್ಟು ಒಳ್ಳೆ ಮನಸ್ಸು, ಅಷ್ಟು ಒಳ್ಳೆ ಸ್ವಭಾವ ನಿಮ್ಮದು. ಬಟ್ ಅವ್ರು ಮಾಡಿದ್ದು ನೋಡಿ ಫುಲ್ಲು ನೆಗೆಟಿವಿಟಿ ಇಲ್ಲಿ ಸುತ್ತಾನೂ. ಅಂದರೆ ಜೊತೆ ಅಂದರೆ ಅವರವರೇ ಮಾತಾಡ್ಕೊಂಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ ಇಲ್ಲಿ. ಅವರವರೇ ಮಾತಾಡಿಕೊಂಡು ನಿಮ್ಮನ್ನು ದೂರ ಇಟ್ಟಿದ್ದಾರೆ. ನೀವು ಕೂಡ್ದು ಒಂಥರ ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆ ಥರ. ಇದೆಯಾ ಅಷ್ಟೇ ಹೇಳಿದ್ನಲ್ಲ, ಇದೆಯಾ ಓಕೆ ಆ ಥರ ಅಷ್ಟು ಹಿಂಸೆ ಆಗಿದೆ ನಿಮಗೆ. ಸೊ ಇವಾಗ ಏನಂತಂದರೆ, ನೀವು ಆ ಥರ ಒಂದು ಪೊಸಿಷನ್ ನಿಮ್ಮ ಲೈಫಲ್ಲಿ ನೀವು ನೋಡಿದ್ರಿಂದ, ಆ ಥರ ಹಿಂಸೆ ಸಹಿಸ್ಕೊಂಡಿದ್ರಿಂದ, ಆ ಥರ ನೋವು ನುಂಗಿದ್ರಿಂದ ನೀವು ಇವಾಗ ಆ್ಯಂಡ್ ದೇವ್ರನ್ನ ಎಷ್ಟು ನಂಬಿದ್ರಿ ನೀವು ಅಂತಂದರೆ ಹ್ಯಾಟ್ಸ್ ಆಫ್. ಅಷ್ಟು ನಂಬಿದ್ದೀರಾ ಆಯಿತಾ. ಹೆಂಗೆ ನಂಬಿದ್ರಿ ಅಂದರೆ, ಯಾರು ಏನಾರು ಮಾಡ್ಕೊಳ್ಳಿ ನನ್ನ ಜೊತೆಗೆ ದೇವ್ರಿದಾರಲ್ವಾ, ದೇವ್ರು ನನ್ನ ಕೈ ಬಿಟ್ಟಿಲ್ಲ ಅಂದರೆ ಸಾಕು ಅನ್ನೋ ಥರ. ಆ ಥರ ಒಂದು ನಂಬ್ಕೊಂಡು ನೀವು ಅಷ್ಟು ದೃಢತೆ ಹೆಂಗೆ ತೋರಿಸಿದ್ರು ನನಗೆ ಅಂದರೆ, ಸಮುದ್ರದಲ್ಲಿ ಒಂದು ಶಿಪ್ ಹೋಗ್ತಾ ಇದೆ, ಒಬ್ಬರೇ ಕೈ ಮುಕ್ಕೊಂಡು ನಿಂತಿರೋ ಥರ ಆಯಿತಾ. ಹಿಂಗೆ ಆಡ್ತಾ ಇದೆ ಅದು. ಆದರೂ ನೀವು ಏನೂ ಇದು ಮಾಡ್ಕೊಂಡಿಲ್ಲ, ಭಯಪಟ್ಟಿಲ್ಲ, ಹಾಗೆ ಕೈ ಮುಕ್ಕೊಂಡು ನಿಂತಿರೋ ಥರ ತೋರಿಸಿದ್ರು ಇವಾಗ. ಅಷ್ಟು ಬ್ಯೂಟಿಫುಲ್ಲು. ಆ ಥರ ವೇವ್ಸ್ ಎಲ್ಲ ಬರ್ತಾಯಿದ್ರು ಕೂಡ ನಿಮ್ಮ ಪಾಡು ನೀವು ದೇವ್ರನ್ನ ನಂಬ್ಕೊಂಡು ನಿಂತಿರೋದು. ಅದುವೇ ಶಿಪ್ಪಲ್ಲಿ ಹಂಗೆ ಆಡ್ತಾಯಿದ್ರು. ಶಿಪ್ ಹಿಂಗೆ ಆಡ್ತಾಯಿದೆ, ಆದರೂ ನೀವು ಕಣ್ಣು ಮುಕ್ಕೊಂಡು ನಿಂತಿರೋ ಥರ ತೋರಿಸಿದ್ರು. ಸೊ ಅಷ್ಟು ನಂಬಿಕೆ ಇಟ್ಟಿದ್ದೀರಾ ನೀವು. ಅದೇ ನಂಬಿಕೆ ಮುಂದುವರಿಸಿ ಆಯಿತಾ. ಇವಾಗ ನೆಕ್ಸ್ಟು ನೋಡೋರಂತೆ, ಅವರು ಇವಾಗ ಏನನ್ನು ಮಾಡಿದ್ರು, ನೀವು ಒಬ್ಬಂಟಿಯಾಗಿ ಈಗ ಒಂಥರ ನಿಮ್ಗೆ ಯಾವುದೇ ಥರ ಏಳಿಗೆ ಇರಬಾರ್ದು ಅಂತ ಮಾಡಿದ್ರು. ಅದೇನಾಗಿದೆ, ಇದೊಂಥರ ನನಗೆ ಕಾಣಿಸ್ತಾ ಇರೋದು, ಹರ್ಮಿಟ್ ಮೋಡ್ಗೆ ಹೋಗ್ಬಿಟ್ರಿ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಅಂದರೆ ಈ ಥರ ಒಂಟಿತನ ಬಿಟ್ಟಿದ್ದು ನಿಮಗೆ ಇನ್ನೂ ಹೆಲ್ಪ್ ಆಗೋಯ್ತು, ಅದೇ ಟ್ರಾನ್ಸ್ಫಾರ್ಮೇಷನ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅವ್ರು ಬಯಸಿದ್ದು ಬೇರೆ, ನಿಮ್ಮನ್ನು ಒಂಟಿ ಮಾಡಿ ನೀವೊಂಥರ ಅಯ್ಯೋ ನಾನು ಒಬ್ಬನೇ ಆಗಿಬಿಟ್ಟೆ ನನ್ನ ಜೀವನದಲ್ಲಿ, ನನಗೆ ಯಾರೂ ಇಲ್ವಲ್ಲ ಅಂತ ಭಯ ಪಟ್ಕೊಂಡು ಹೋಗಿ ಮತ್ತೆ ಅವ್ರ ಕೈಕಾಲಿಗೆ ಹಿಡ್ಕೊಂಡು ಮತ್ತೆ ಅವ್ರು ಹೇಳ್ದಂಗೆ ಕೇಳಿಕೊಂಡು ಆ ಥರ ಎಲ್ಲ ಅಂತೇನೋ ಬಯಸಿದ್ರು. ನೀವು ಯಾವ ಥರ ನಂಬಿಕೆ ಇತ್ತು ದೇವ್ರ ಮೇಲೆ ಅಂತಂದರೆ, ಫುಲ್ಲು ನಿಮ್ಮ ಲೈಫ್ನೇ ಚೇಂಜ್ ಮಾಡ್ಕೊಂಬಿಟ್ರಿ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನಿಮ್ಮ ಬೆಳಕು ಸನ್ ಬಂದಿದೆ ನೋಡು, ನಿಮ್ಮ ಬೆಳಕು ನೀವು ಇದ್ದರೆ, ನಿಮ್ಮ ಕಿರಣ ನಿಮ್ಮ ಬೆಳಕು ಯಾವ ಥರ ಇತ್ತು ಅಂತಂದರೆ ಜನಗಳಿಗೆ ಸಹಿಸೋಕ್ಕಾಗ್ತಿರ್ಲಿಲ್ವಂತೆ ಅದು. ಅದಕ್ಕೋಸ್ಕರ ನಿಮ್ಮನ್ನು ದೂರ ಇಟ್ಟರು. ಆದರೆ ನೀವು ಅವರು ದೂರ ಇಟ್ಟಿದ್ದು ಯಾತಕ್ಕೆ, ನೀವು ಸೋಲ್ಬೇಕು ಅಂತ ಆಯಿತಾ. ಅಷ್ಟು ನೆಗೆಟಿವಿಟಿ ಮಾಡಿದ್ದಾರೆ, ಎಲ್ಲ ಥರದ ನೆಗೆಟಿವಿಟಿ ಮಾಡಿದ್ರು. ಮಾತಾಡಿಸ್ದೇ ಇರೋದು ಅಥವಾ ಸೈಲೆಂಟ್ ಇದನ್ನು ಮಾಡೋದು, ಬೇಕು ಅಂತ ಸುಮ್ಮನೆ ಸೈಲೆಂಟ್ ಆಗಿಬಿಡೋದು, ಮಾತೇ ಆಡೋವಂಗಿಲ್ಲ, ಏನಾದ್ರು ಕೇಳಿದ್ರೆ ಉತ್ತರನೇ ಕೊಡೋವಂಗಿಲ್ಲ. ಯಾರಾದರೂ ಇವಾಗ ಸಪೋಸ್ ಆಫೀಸ್ ಹೇಳಿದ್ನಲ್ಲ, ಎಲ್ಲೋ ಆಚೆ ಹೋಗ್ತಾರೆ ಅಂತಂದರೆ ನಿಮ್ಗೆ ಹೇಳೋ ಹಾಗೆ ಇಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಎದ್ದೊಟ್ಟೋಗ್ಬಿಡೋದು, ನಿಮ್ಗೆ ಯಾವುದಕ್ಕೂ ಇನ್ವಾಲ್ವ್ ಮಾಡೋ ಕೂಡ್ದು ನಿಮ್ಮನ್ನು ಆ ಥರ. ಅಂದರೆ ನೀವು ಹೆಂಗೆ ಆಗ್ತಾ ಇರುತ್ತೆ ಅವಾಗ ಅಂತಂದರೆ, ಯಾಕೆ ಈ ಥರ ಆಗ್ತಾಯಿದೆ ಅಂತ. ಆ್ಯಂಡ್ ನಿಮ್ಮ ಸೀನಿಯರ್ ಅಂದ್ಕೊಂಡವರು ಹೀಗೆ ಮಾಡೋದು, ಜೂನಿಯರು ಕೂಡ ಇದೇ ಥರ ಮಾಡಿ. ಆ್ಯಂಡ್ ನೀವೇನಾದರೂ ಒಂದು ಮೀಟಿಂಗ್ ಅಂತ ಹೋಗಿ ಕೂತ್ಕೊಂತು ಅಂತಂದರೆ ಒಂಥರ ಎಲ್ಲರ ಮುಂದೆ ಅವಮಾನ ಆಗೋ ಥರ ಮಾತಾಡೋದು, ನಿಮ್ಗೆ ಆಗಬೇಕು ಅವಮಾನ, ಹಿಂಸೆ ಪಡಬೇಕು ನೀವು ಆ ಥರ. ಆ ಥರ ಎಲ್ಲ ನಡೆದಿದೆ ನಿಮ್ಮ ಜೀವನದಲ್ಲಿ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಆ್ಯಂಡ್ ಇದೇ ವಿಷಯ ನೀವು ಮನೆ ವಿಷಯಕ್ಕೆ ಅಂತ ತೊಗೊಂಡ್ರಂತೂ ಇನ್ನೂ ವರ್ಸ್ಟು. ಬರೋ ಮನೆ ಕೆಲಸ ಎಲ್ಲ ಮಾಡಲೇಬೇಕು ನೀವು. ಯಾವ ಥರ ಅಂದರೆ ಒಂದು ನಿಮಿಷ ಕೂತ್ಕೊಳ್ಳೋ ಹಂಗಿಲ್ಲ. ಒಂದು ನಿಮಿಷ ಕೂತ್ಕೊಂಡು ಒಂಚೂರು ಒಂದು ಪ್ಲೇಟಲ್ಲಿ ಏನಾದ್ರು ತಿನ್ನೋಕ್ಕೆ ಅಂತ ಏನಾದ್ರು ತೊಗೊಂಡ್ರೆ ಸಾಕು, ಒಂಥರ ಕುಹಕವಾಗಿ ಅನ್ನೋದು, ಏನು ಬರೀ ತಿನ್ನೋದೇ ಕೆಲಸನಾ, ಅದ್ಯಾರು ಮಾಡ್ತಾರೆ ಕೆಲಸ, ಆ ಥರ ಆಯಿತಾ. ಆ ಥರ ಒಂಥರ ನಿಮಗೆ ಅವಮಾನ ಆಗೋ ಥರ ಮಾತಾಡೋದು. ಬರೀ ತಿನ್ನೋದೇ ಕೆಲಸನಾ, ಫಸ್ಟ್ ಆ ಕೆಲಸ ಮಾಡು, ಈ ಕೆಲಸ ಮಾಡು, ಆ ಥರ ಮನೆ ವಿಷಯ ತೊಗೊಂಡ್ರೆ. ಆ್ಯಂಡ್ ದೊಡ್ಡವರು ಚಿಕ್ಕವರು ಅಥವಾ ಏನಾದರೂ ಆಗಿರ್ಬೋದು ನಿಮ್ಮ ಏಜು, ಓಕೆನಾ. ಬಟ್ ನಿಮ್ಗೇನು ಸಿಗಬೇಕು ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ, ಅದು ಇಲ್ಲ.
ಆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಿಲ್ಲ ಅಂದಾಗ ಆಗೋ ಹಿಂಸೆ ಯಾವ ಥರ ಇರುತ್ತೆ ಅಂದರೆ, ಎಲ್ಲದನ್ನು ಎಷ್ಟು ಸಹಿಸ್ಕೊಂಡು ಬಂದಿದ್ದೀರಪ್ಪ, ಇಷ್ಟು ಸೈಲೆಂಟಾಗಿ ಬಂದಿದ್ದೀರಾ ಅಂತಂದರೆ ಒಬ್ರಿಗೆ ಒಂದು ಉತ್ತರ ವಾಪಸ್ ಕೊಟ್ಟಿಲ್ಲ ನೀವು. ಏನಂದ್ರೆ ಏನಿಲ್ಲ, ಸೈಲೆಂಟಾಗಿ ಸಹಿಸ್ಕೊಂಡು ಅಂದರೆ ಅವಾಗ ನಂಗೇನು ತೋರಿಸ್ತಾ ಇದ್ದಾರೆ, ಅವಾಗಿನ ಪರಿಸ್ಥಿತಿ ನಿಮ್ಗೆ ಯಾವ ಥರ ಇತ್ತು ಅಂದರೆ, ನಿಮಗೂ ಬೇರೆ ವಿಧಿ ಇಲ್ಲ, ಸಹಿಸ್ಕೊಳ್ಳೇಬೇಕು ಆ ಥರ ಒಂದು ಪರಿಸ್ಥಿತಿ ಇತ್ತು. ಅಂದರೆ ಈಗ ಸೀನಿಯರ್ಸ್ ಅಂತ ಇರ್ಬೋದು ಅಥವಾ ಜೂನಿಯರ್ಸ್ದು ಕಾಟ ಜೊತೆಗೆ ಸೀನಿಯರ್ಸ್ದು ಒಂಥರ ಹರಾಸ್ಮೆಂಟ್ ಥರ. ಸೊ ಆ ಥರ ಒಂದು ತೊಂದರೆಯಿಂದ ನೀವು ಆಚೆ ಬಂದಿದ್ದೀರಾ ಅಂದರೆ ಹ್ಯಾಟ್ಸ್ ಆಫ್. ಓಕೆ. ಆ್ಯಂಡ್ ಇವಾಗ ಅವ್ರಿಗೆ ಏನಾಗ್ತಾ ಇದೆ ಅಂತಂದರೆ, ಯಾರು ಏನು ತೊಂದರೆ ಮಾಡಿದ್ರು ನಿಮಗೆ, ನಿಮ್ಮ ಹತ್ರ ನಿಮ್ಮ ಜೊತೆ ನಿಮಗೆ ಈ ಥರ ಮಾಡಿದ್ದು ಮಹಾನ್ ತಪ್ಪು. ಬೇರೆಯವ್ರಿಗೆ ಆಟ ಆಡಿರ್ಬೋದು ಅವರು, ಇದು ಪಾಲಿಟಿಕ್ಸು ಎಲ್ಲ ಮಾಡಿರ್ಬೋದು, ಬೇರೆಯವ್ರಿಗೆ ಜಯಿಸ್ಕೊಂಡಿರ್ಬೋದು, ಬಟ್ ನಿಮಗೆ ಮಾಡಿದ್ರು ನೋಡಿ ದಿ ಎಂಡ್ ಲೆಕ್ಕ ನಾ ಹೇಳ್ತಾ ಇರೋದು ನೋಡ್ಕೊಳ್ಳಿ ಬೇಕಂದರೆ ದಿ ಎಂಡ್. ಓಕೆ, ಅವ್ರ ಲೈಫು ಯಾಕೆ ಅಂತಂದರೆ ಅದೇ ಡೆತ್ ಬಂದಿದೆ. ಅರ್ಥ ಆಯ್ತಾ? ಅದೇ ಡೆತ್ ಬಂದಿರೋದು. ಕೆಲಸದಲ್ಲಿ ನೀವೇನಾದ್ರು ಇದ್ಕೊಂಡು ಈ ಥರ ಮಾಡಿದ್ದಾರೆ ತೊಂದರೆ ಅಂದರೆ ಅವ್ರಿಗೆ ಗೊತ್ತಾಗ್ದಂಗೆ ಕೆಲಸದಿಂದ ಗಾನ್ ಕೇಸ್. ಆಯಿತಾ? ಜೊತೆಗೆ ಸನ್ ಬಂದಿದೆ. ಯಾವ ಥರ ಅವರು ನಿಮ್ಮನ್ನು ಒಂಥರ ಒಳೊಳಗೆ ಸಾಯಿಸಿದ್ರು ಒಂಥರ. ಇದೇನಾಗತ್ತೆ ಅಂದರೆ ಪ್ರಪಂಚಕ್ಕೂ ಎಲ್ರಿಗೂ ಗೊತ್ತಾಗತ್ತೆ ಸತ್ಯತೆ ಏನು ಅನ್ನೋದು ಬೆಳಕಿಗೆ ತರ್ತಾರೆ. ಜೊತೆಗೆ ಯಾವ ಥರ ಸುಡ್ತಾರೆ ಗೊತ್ತಾ? ನೀವು ಬಿಸಿಲಲ್ಲಿ ಮಧ್ಯಾಹ್ನ ಮಟ ಬಿಸಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಆಚೆ ನಿಂತ್ಕೊಂಡ್ರೆ ಯಾವ ಥರ ಬಿಸಿ ತಾಕಿ ಹೆಂಗಾಗತ್ತೆ, ಮೈಯೆಲ್ಲ ಉರಿ ತಲೆ ಉರಿ ನೋವು ಆ ಥರ ಎಷ್ಟು ಪಟ್ಟು ನನಗೆ ಗೊತ್ತಿಲ್ಲ, ಆ ಥರ ಅನುಭವಿಸೋಕ್ಕೆ ಶುರು ಮಾಡ್ತಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಜೊತೆಗೆ ನೆರಳೇ ಇರಬಾರ್ದು ಅವ್ರ ಜೀವನದಲ್ಲಿ, ಆ ಥರ ಆಗತ್ತೆ ಅಂತಿದ್ದಾರೆ. ಅಂದರೆ ಯಾವತ್ತಾದ್ರೂ ಒಂದು ಸಮಾಧಾನವಾಗಿ ಅಪ್ಪ ಅಂತ ಕೂತ್ಕೊಳ್ಳೋ ಥರನೇ ಇರೋದಿಲ್ಲ ಲೈಫಲ್ಲಿ ಅವ್ರಿಗಿನ್ನೂ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಸೊ ಆಮೇಲೆ ಇದು ಹೈ ಪ್ರೀಸ್ಟೆಸ್ ಬಂದಿರೋದು. ನಿಮ್ಮ ಜೀವನದಲ್ಲಿ ಯಾವ ಥರ ಪರಿವರ್ತನೆ ಆಯಿತು ಹೇಳಿದೆ, ಕರೆಕ್ಟಾ? ಸೊ ಅದು ಬಂದಿದ್ದರಿಂದ ನೀವು ಯಾವ ಥರ ಒಂದು ಭಕ್ತಿ ತೋರಿಸಿದ್ರಿ ಅಂತಂದರೆ, ಹೇಳಿದ್ನಲ್ಲ, ಒಂದು ಆ ಥರ ವೇವ್ಸಲ್ಲಿ, ಆ ಥರ ಒಂದು ಶಿಪ್ಪಲ್ಲಿ ಏನೂ ಇಲ್ಲ ಹಿಡ್ಕೊಳ್ಳೋಕ್ಕೆ, ಬರೀ ಕೈ ಮುಕ್ಕೊಂಡು ನಿಂತಿದ್ದೀರ ಧೈರ್ಯವಾಗಿ, ಅಷ್ಟು ಕಣ್ಣು ಮುಚ್ಕೊಂಡು ಅಷ್ಟು ಚೆನ್ನಾಗಿ ತೋರಿಸಿದ್ರು. ಸೊ ನೀವೊಂದು ಹೈ ಪ್ರೀಸ್ಟೆಸ್ ಥರ ಆಗ್ಬಿಟ್ಟಿದ್ದೀರ. ಅಷ್ಟು ನಿಮ್ಮ ದೇವರ ಕಡೆ ಒಲವು ಯಾವ ಥರ ಇದೆ ಅಂತಂದರೆ, ಇನ್ನೇನು ತೊಂದರೆ ನಿಮ್ಮನ್ನು ಮುಟ್ಟಕ್ಕೂ ಸಾಧ್ಯ ಇಲ್ಲ, ಆ ಥರ ಬೆಳೆದ್ಬಿಟ್ಟಿದ್ದೀರಾ ನೀವು. ಆಯಿತಾ? ಸ್ಪಿರಿಚುಯಲಿ ಅಷ್ಟು ಬೆಳೆದ್ಬಿಟ್ಟಿದ್ದೀರಾ ನೀವು, ಅಷ್ಟು ಹತ್ತಿರ ಆಗ್ಬಿಟ್ಟಿದ್ದೀರಾ ಅಂತ. ಆಯಿತಾ? ದೇವರಿಗೆ ಇವಾಗ ಅದೇ ನಿಮ್ಮ ಹೇಟರ್ಸು ನಿಮ್ಗೆ ಏನೇನು ತೊಂದರೆ ಮಾಡಿದ್ರು ಆ ಟ್ರಾನ್ಸ್ಫಾರ್ಮೇಷನ್ ಯಾವ ಥರ ಇರುತ್ತೆ ಅಂದರೆ, ನಿಜವಾಗ್ಲೂ ಸಾಯೋಕ್ಕೂ ಆಗಲ್ಲ, ಬದುಕೋಕ್ಕೂ ಆಗಲ್ಲ. ಆ ಥರ ಉರಿ ಹೊಟ್ಟೆಯಲ್ಲಿ ಸಂಕಟ, ತಲೆಯೆಲ್ಲ ಬಿಸಿ. ಯಾಕೆ ಅಂತಂದರೆ ಮಾಡಿರೋ ಅನ್ಯಾಯ ಏನಾಗುತ್ತೆ, ವಾಪಸ್ ಅವ್ರಿಗೆ ತಲೆ ಹೊಡೆಯೋಕ್ಕೆ ಶುರು ಆಗುತ್ತೆ. ಅವ್ರಿಗೆ ಯಾರ್ಯಾರು ಅನ್ಯಾಯ ನಿಮಗೆ ಮಾಡಿದ್ರು ಅವ್ರಿಗೆ ಯಾವ ಥರ ಆಗುತ್ತೆ ಅಂತಂದರೆ, ಲೈಕ್ ಬೇರೆಯವ್ರು ಏನಾದ್ರು ಅನ್ನಕ್ಕೆ ಶುರು ಮಾಡ್ತಾರೆ, ಬೇರೆಯವ್ರವ್ರನ್ನೇ ಸೈಡಿಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸತ್ಯ ಆಚೆ ಬಂದ ತಕ್ಷಣ ಅವರನ್ನೇ ದೂರ ಮಾಡ್ತಾರೆ. ಅವ್ರಿಗೊಂಥರ ಅವಮಾನ ಯಾವ ಥರ ಆಗ್ಬಿಡುತ್ತೆ ಅಂದರೆ, ಅಯ್ಯೋ ನಾನು ಯಾಕಾದರೂ ಮಾಡೋಕ್ಕೆ ಹೋದ್ನಪ್ಪ ಈ ಥರ ಎಲ್ಲ ಅನಿಸ್ಬೇಕು ಅಂದರೆ, ಆದರೂ ಸರಿ ಹೋಗಲ್ಲ ಅದು. ಆಯಿತಾ? ಯಾಕೆಂದರೆ ಇರೋರಿಗೆಲ್ರಿಗೂ ಅಸಹ್ಯ ಆಗಿಬಿಡುತ್ತೆ. ಈ ಥರ ಸುಮ್ಮನೆ ಈ ಥರ ಒಬ್ರಿಗೆ ಟಾರ್ಚರ್ ಮಾಡಿದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ನನಗೆ. ಸೊ ಅವ್ರು ನಿಮಗೇನು ಮಾಡಿದ್ರು ಹಾಗೆ, ಜೊತೆಗೆ ಎಷ್ಟು ಪಟ್ಟು ಜಾಸ್ತಿ ಗೊತ್ತಿಲ್ಲ, ಆ ಥರ ಆಗುತ್ತೆ ಅವ್ರಿಗೆ ಅಂತಲೇ ಹೇಳ್ತಾ ಇದ್ದಾರೆ. ಆಯಿತಾ? ಅವ್ರು ಮಾಡಿರೋ ಅನ್ಯಾಯ ಎಲ್ಲ ಖಂಡಿತ ಬೆಳಕಿಗೆ ಬರುತ್ತೆ. ಜೊತೆಗೆ ಅವ್ರು ಏನು ನಿಮ್ಮ ಬೆನ್ನ ಹಿಂದೆ ಏನು ಅನ್ಯಾಯ ಮಾಡಿದ್ರು ಅದು ಬೆಳಕಿಗೆ ಬರುತ್ತೆ. ಆ್ಯಂಡ್ ಇದು ಒಂದಷ್ಟು ಜನದ ಎನರ್ಜಿ ಬರ್ತಾ ಇರೋದು. ಆ್ಯಕ್ಚುಲಿ ಟ್ರಾನ್ಸ್ಫಾರ್ಮ್ ಕೂಡ ಆಗುತ್ತಾರೆ, ಒಂದಷ್ಟು ಎನರ್ಜಿ ಬರ್ತಾ ಇರೋದು. ಅಂದರೆ ಆ್ಯಕ್ಚುಲಿ ಡೆತ್ ಕೂಡ ಆಗುತ್ತೆ ಅಂತಲೂ ತೋರಿಸ್ತಾ ಇದ್ದಾರೆ. ಅನ್ಸೀನ್, ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಗೊತ್ತಿಲ್ಲ ಅಲ್ವಾ? ಅನ್ಸೀನ್ ಅಂದರೆ ಏನು? ಯಾವತ್ತು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಲೈಫ್ ಆ್ಯಂಡ್ ಡೆತ್ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಅನ್ಸೀನ್ ಅದು ಯಾವಾಗಲೂ. ಸೊ ಅದು ಡೆತ್ ಕೆಳಗೆ ಬಂದಿದೆ.
ಆಯಿತಾ. ಸೊ ಅವ್ರ ಜೀವನ ಆ ಥರ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲ ಸಡನ್ನಾಗಿ ಹುಷಾರು ತಪ್ಪಿಬಿಡ್ಬೋದು, ಇಲ್ಲ ಈ ಥರ ಸಡನ್ನಾಗಿ ಅವಮಾನ ಮಾಡಿದ್ರಿಂದ ಅವರು ಹೊಟ್ಟೆಗೆ ಕಿಚ್ಚು ಬಂದು ಅಥವಾ ಸಿಟ್ಟು ಮಾಡಿಕೊಂಡು BP ಜಾಸ್ತಿ ಮಾಡಿಕೊಂಡು ಇನ್ನೇನೇನು ಕಾಯಿಲೆಗಳು ಬರುತ್ತೋ ಆಯಿತಾ, ಮಾಡಿಕೊಂಡು ಆ್ಯಕ್ಚುಲಿ ಡೆತ್ ಆಗಿದ್ರೂ ಆಗ್ಬೋದು, ಇಲ್ಲ ಮಾನಸಿಕವಾಗಿ ಅಸ್ವಸ್ಥತೆ ಬಂದ್ಬಿಡ್ಬೋದು. ಅವ್ರ ಮೇಲೆ ವರ್ಕ್ ಮಾಡ್ಕೊಳ್ಳೋ ತಾಕತ್ತೇ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಆ ಥರ ಇದ್ದಿದ್ರೆ ಅವ್ರು ನಿಮ್ಮನ್ನು ಟಾರ್ಗೆಟೇ ಮಾಡ್ತಿರ್ಲಿಲ್ಲ ಅಲ್ವಾ. ಇವಾಗ ಅವ್ರನ್ನ ಹೀಲ್ ಮಾಡಿಕೊಂಡು ಅವ್ರ ಲೈಫಲ್ಲಿ ಅವ್ರು ಮುಂದುವರಿಬೇಕು ಅಂತ ಯಾರು ಇರ್ತಾರೆ ಜೀವನದಲ್ಲಿ, ಅವರು ಆ ಕಡೆ ಈ ಕಡೆ ಇರೋರನ್ನು ನೋಡೋಕ್ಕೆ ಹೋಗಲ್ಲ. ಈಗ ಕುದುರೆಗೆ ಇದನ್ನು ಕಟ್ಟಿರ್ತಾರೆ ನೋಡಿ, ಆ ಥರ ಸುಮ್ಮನೆ ಅವರಾಯಿತು ಅವ್ರ ಫೋಕಸ್ ಏನು ಹಂಗೆ ಹೋಗ್ತಿರ್ತಾರೆ. ಅದಿಲ್ಲ ಅನ್ನೋರೇ ಆ ಕಡೆ ನೋಡೋದು ಈ ಕಡೆ ನೋಡೋದು, ಏನು ನಡೀತಿದೆ ಅವ್ರ ಜೀವನದಲ್ಲಿ, ಇವ್ರ ಜೀವನದಲ್ಲಿ ಏನು ನಡೀತಿದೆ ಎಲ್ಲ ಕಡೆದೂ ಬೇಕು ಲೈಫಲ್ಲಿ. ಆ ಥರದವ್ರು ಇರೋ ಆಯಿತಾ ಮಾಡಿರೋದು. ಈಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಅವ್ರು ಮಾಡಿದ್ರು ಬಟ್ ಅವ್ರಿಗೆ ಬೇಕು ಅಂದಾಗ ಅವ್ರ ಜೀವನದಲ್ಲಿ ಮುಂದುವರಿಯೋಕ್ಕೆ ದಾರಿನೇ ಕಾಣಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಆ ಥರ ಸ್ಟಕ್ ಆಗ್ತಾರೆ ಒಂದು ಲೈಫಲ್ಲಿ ಅಂತಲೂ ಹೇಳ್ತಾ ಇದ್ದಾರೆ. ಜೊತೆಗೆ ಆರ್ಫನ್ ಅಂತ ನಿಮ್ಗೇನು ಮಾಡಿದ್ರು, ನಿಮ್ಮನ್ನು ಒಂದು ಏನಕ್ಕೂ ಬೇಡ್ದಂಗೆ ಮಾಡಿ ನಿಮ್ಮನ್ನು ಪಾಪ ಸೈಡಿಗೆ ಮಾಡಿದ್ರು ಅಂತ, ಅದಕ್ಕಿಂತ ಜಾಸ್ತಿ ಪಟ್ಟು ಇರೋರೆಲ್ಲ ಅವ್ರನ್ನ ದ್ವೇಷಕ್ಕೆ ಶುರು ಮಾಡ್ತಾರೆ. ದ್ವೇಷಿಸೋಕ್ಕೆ ಮತ್ತು ಆ ಥರ ಅವ್ರನ್ನ ದೂರ ಮಾಡ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಒಂದಷ್ಟು ಜನದಂತೂ ಆ್ಯಕ್ಚುಲ್ ಡೆತ್ ಅಂತಲೂ ಬರ್ತಾ ಇದೆ. ಅನ್ಸೀನ್ ಗೊತ್ತಿಲ್ಲ ಅವ್ರು ಮಾಡಿದ್ದು ಪಾಪ ಯಾವ ಥರ ಆಗುತ್ತೆ ಅಂದರೆ, ಸಡನ್ನಾಗಿ ಎಂಡ್ ಆಗ್ಬೋದು ಅಂತಲೂ ಎಂಡ್ ಆದರೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಒಂದಷ್ಟು ಜನದ್ದು. ಇಲ್ಲಿ ಇನ್ನೊಂದು ಅದೇ ನಾನು ಶುರುಲೇ ಹೇಳಿದೆ ಅನ್ಕೋತೀನಿ. ಇದೇನೆಂದರೆ, ಈಗ ಅವರು ಚೇಂಜ್ ಮಾಡಿಕೊಂಡು ಅವ್ರ ಆ್ಯಟಿಟ್ಯೂಡ್ ಚೇಂಜ್ ಮಾಡಿಕೊಂಡು ಈ ಥರ ಎಲ್ಲ ಮಾಡಬಾರ್ದು ಅಂತ ಒಂದು ಮನ್ಸಿಗೆ ರಿಯಲೈಸೇಷನ್ ಅನ್ನೋದು ಬಂದು ಕಾನ್ಷಿಯಸ್ ಆಗಿ ರಿಯಲೈಸ್ ಆಗಿ, ನಾನು ಈ ಥರ ತಪ್ಪು ಮಾಡಬಾರ್ದು, ಯಾರನ್ನೂ ಹಿಂಸೆ ಕೊಡಬಾರ್ದು, ಆ ಥರ ಅವಮಾನ ಮಾಡಬಾರ್ದು ಅಂತ ಅವರಾಗವರೇ ರಿಯಲೈಸ್ ಮಾಡಿಕೊಂಡು ಅವ್ರ ಆ್ಯಟಿಟ್ಯೂಡ್ ಚೇಂಜ್ ಮಾಡಿಕೊಂಡ್ರೆ ಡೆಫಿನೆಟಾಗಿ ಇಷ್ಟರ ಮಟ್ಟಿಗೆ ಇಲ್ಲಿ ಹೇಳ್ತಾ ಇರೋ ಥರ ತೋರಿಸ್ತಾ ಇರೋ ಥರ ಅಷ್ಟು ಲೆವೆಲ್ಗೆ ಹೋಗಲ್ಲ ಆಯಿತಾ. ಬಟ್ ಅದೇ ಥರ ಕಂಟಿನ್ಯೂ ಮಾಡಿದ್ರೆ ಇದಕ್ಕಿಂತ ಇನ್ನೂ ವರ್ಸ್ಟ್ ಆಗತ್ತೆ ಅವಾಗ ಅವ್ರ ಜೀವನ ಆಯಿತಾ. ಆ ಕೆಲಸದಿಂದನೂ ಹೋಗ್ಬೋದು. ಅವ್ರು ಯಾವ ಥರ ಎಲ್ಲ ಅನ್ಯಾಯ ಮಾಡಿದ್ರು ನಿಮಗೆ ಒಂದು ಸೈಡಿಗೆ ಹಾಕಿ ಎಲ್ಲ ಬೇರೆಯವರೆಲ್ಲ ಅವ್ರನ್ನ ಒಂದು ಸೈಡಿಗೆ ಹಾಕ್ತಾರೆ ಆ ಥರ. ಇವಾಗ ನೀವು ದೇವ್ರನ್ನ ನಂಬ್ಕೊಂಡ್ರಿ, ಆಗಿದ್ದೆಲ್ಲ ಏನೋ ಆಯಿತು ಬಿಡು ದೇವ್ರ ಪಾದಕ್ಕೆ ಹಾಕಿದ್ರಿ, ಬಟ್ ಅವರು ಯಾವ ಥರ ಈಗೋ ಬಂದುಬಿಡುತ್ತೆ ಅಂದರೆ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಈಗ ಮುಂಚೆ ಎಲ್ಲ ಇರೋರೆಲ್ಲ ಮಾತು ಕೇಳ್ತಿರ್ತಾರೆ, ಈಗ ಸಡನ್ನಾಗಿ ಎಲ್ಲರೂ ಮಾತು ಕೇಳೋದು ಬಿಟ್ಬಿಟ್ರೆ ಒಂಥರ ಏನು ಹೇಳಿದ್ರು ಹೋಗಿ ನೀನು ಹೇಳಿದ್ದು ನಾನು ಯಾಕೆ ಮಾಡಬೇಕು ಅನ್ನೋ ಥರ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅದು ಇನ್ನೂ ಈಗೋ ಜಾಸ್ತಿ ಆಗಿಬಿಡುತ್ತೆ. ಆ ಹರ್ಟ್ ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ, ಶ್ಯಾಡೋ ವರ್ಕ್ ಮಾಡಿಲ್ಲ ಅವರು ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಶ್ಯಾಡೋ ವರ್ಕ್ ಮಾಡಿಲ್ಲ. ಬ್ಲ್ಯಾಕೇ ಜಾಸ್ತಿ, ಡಾರ್ಕ್ ಇದೇ ಜಾಸ್ತಿ. ಅದಕ್ಕೆ ಈ ಥರ ನೆಗೆಟಿವಿಟಿ ಮಾಡಿರೋದು. ಒಂಥರ ಪಾಲಿಟಿಕ್ಸ್ ಅದೇ ಬರ್ತಾ ಇರೋದು ಎನರ್ಜಿ ಮಾಡಿದ್ದಾರೆ. ಸೊ ಅವ್ರಿಗೆ ಹೀಲ್ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಆಯಿತಾ. ಯಾಕೆಂದರೆ ಬೇರೆಯವ್ರ ತಟ್ಟೆಯಲ್ಲಿ ಏನಿದೆ ಅಂತ ನೋಡೋ ಬುದ್ಧಿ ಅಂತ ತೋರಿಸ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಆದಾಗಂತೂ ಇನ್ನೂ ವರ್ಸ್ಟ್ ಆಗುತ್ತೆ ಅವ್ರ ಲೈಫು ಅಂತಲೇ ತೋರಿಸ್ತಾ ಇದ್ದಾರಪ್ಪ. ಓಕೆನಾ. ಸೊ ಇದು ತೆಗೆದುಬಿಡ್ತೀನಿ. ಇನಿಷಿಯಲ್ ನಿಮ್ಮ ಎನಿಮಿದು. ಓಕೆ, ಇನಿಷಿಯಲ್ ಅಲ್ಲ, ಸಾರಿ, ಇದು ನಂಬರ್ಸ್ 31st. ಓಕೆ, 27 ನಿಮ್ಮ ಎನಿಮಿ ಡೇಟ್ ಆಫ್ ಬರ್ತ್ ಇದು 27. ಏನು ಯೋಚನೆ 11 ಏನು ಯೋಚನೆ ಮಾಡಬೇಡಿ. ಅಕಸ್ಮಾತ್ ಇದರಲ್ಲಿ ಇಲ್ಲ ಬಟ್ ನನಗೆ ಹಿಂಸೆ ಮಾಡಿದ್ರು ಅಂತಂದರೆ ಯೋಚನೆ ಮಾಡಬೇಡಿ ಆಯಿತಾ. ಅವರೂ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಅಂತಂದರೆ, ಈ ಥರ ಮಾಡಿದ್ದಾರೆ ಅಂತಂದರೆ ಕರ್ಮ ಯಾರನ್ನೂ ಬಿಡಲ್ಲ ಆಯಿತಾ. ನಾವು ಅನ್ಕೋಬೋದು ಅಷ್ಟೇನೆ, ಕರ್ಮ ಯಾರನ್ನೂ ಬಿಡಲ್ಲ. 11 1 ಓಕೆನಾ. ಇನ್ನೊಂದು 29. ಓಕೆ, ಸೊ ಇದು
ನಿಮ್ಮ ಹೇಟರ್ಸ್ದು ಡೇಟ್ ಆಫ್ ಬರ್ತ್. ಓಕೆ, ನೋಡಿ, ಇನಿಷಿಯಲ್ ಅಥವಾ ನಿಮ್ಮ ಹೆಸರಲ್ಲಿ ಎಲ್ಲೋ ಒಂದು ಕಡೆ ಬರುತ್ತೆ. ನಿಮ್ಮ ಹೆಸರಲ್ಲಿ ಎಲ್ಲಾದರೂ ಒಂದು ಕಡೆ ಬರುತ್ತೆ ಅಂತಿದ್ದಾರೆ. ಓಕೆನಾ? ಅಂದರೆ ರೂಪಶ್ರೀ ಅಂತ ಅಂದ್ಕೊಳ್ಳಿ. ಪಿ ಬಂತು ಅಂದರೆ ರೂಪಶ್ರೀ ಪಿ ಬರುತ್ತೆ. ಆ ಥರ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಓಕೆನಾ? ಕೆ, ಜಿ, ಆರ್ ರೂಪಶ್ರೀ ಅಂತ ಅಂದ್ಕೊಳ್ಳಿ. ಅಂದರೆ ಆರ್. ಓಕೆನಾ? ಆರ್ ಎಲ್ಲರೂ ಬರ್ಬೋದು. ಆ ಹೆಸರನ್ನು ಶುರು ಅಂತಲೇ ಅಲ್ಲ, ಮಧ್ಯ, ಲಾಸ್ಟು ಎಲ್ಲೋ ಒಂದು ಕಡೆ ಇರುತ್ತೆ ಆ ಥರ. ಎಫ್. ಓಕೆನಾ? ಸೊ ಇದು ತುಂಬ ನೆಗೆಟಿವಿಟಿ ಮಾಡಿದ್ದಾರೆ. ಇದು ಹೆಂಗೆ ಅಂದರೆ ಪಾಲಿಟಿಕ್ಸ್ ಇದು ಇನ್ನೂ ವರ್ಸ್ಟು. ಇದೇನಾದ್ರು ಕೆಲಸದಲ್ಲಿ, ಆಫೀಸ್ ಕಲ್ಚರಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ ಅಂತಂದರೆ ತುಂಬ ಕಷ್ಟ, ಬದುಕೋದೇ ಕಷ್ಟ ನಿಜವಾಗ್ಲೂ. ಸೊ ಕೆಲಸದಿಂದನೂ ತೆಗಿಯೋ ಥರ, ನಿಮ್ಮನ್ನು ಕಂಪ್ಲೀಟಾಗಿ ಮುಗಿಸೋ ಥರ, ಅವಮಾನ ಮಾಡಿ 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 ಇರೋರಿಗೆಲ್ಲ ಹಚ್ಕೊಟ್ಟು, ಇರೋರಿಂದೆಲ್ಲ ಒಂಥರ ಅವಮಾನ ಆಗೋ ಥರ ಮಾಡಿ, ಆದರೆ ನಿಮ್ಗೆ ಗೊತ್ತೇ ಆಗಬಾರ್ದು ನೆಕ್ಸ್ಟ್ ಮೂಮೆಂಟ್ ಏನು ಕಾದಿದೆ ಅಂತ. ಆ ಥರ ಟೆನ್ಷನಲ್ಲಿ ಇರಬೇಕು. ಆ ಥರ ಟೆನ್ಷನ್ ಕೊಟ್ಟು ಹೆಲ್ತ್ ಕೂಡ ಅಪ್ಸೆಟ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಸೊ ಅವ್ರಿಗೆ ಯಾವ ಥರ ಆಗುತ್ತೆ ಅಂತಂದರೆ ನೀವೇ ನೋಡೋರಂತೆ. ಓಕೆ, ಅದೇ ಥರ ಇನ್ನೂ ಜಾಸ್ತಿ ಪಟ್ಟೆನೇನೆ 100%. ಬಟ್ ಅವ್ರಿಗೆ ಯಾರು ಹೆಲ್ಪ್ಗೆ ಇರಲ್ಲ, ಶ್ಯಾಡೋ ವರ್ಕ್ ಮಾಡ್ಕೊಳ್ಳೋಕ್ಕೂ. ಅವ್ರಿಗೇನು ಹೆಲ್ಪ್ ಬೇಕಾದಾಗ ಇವಾಗ ಯಾರೂ ಹೆಲ್ಪಿಗೆ ಬರಲ್ಲ. ಜೊತೆಗೆ ಗಾಡೆಸ್ ಕೂಡ ಹೆಲ್ಪಿಗೆ ಬರಲ್ಲ. ಅವರ ಆ್ಯನ್ಸಿಸ್ಟರ್ಸು ಕೂಡ ಹೆಲ್ಪಿಗೆ ಬರಲ್ಲ. ಆಯಿತಾ? ನಿಮಗೆ ದೇವತೆಗಳ ಆಶೀರ್ವಾದ ಇತ್ತು, ನಿಮ್ಮ ಆ್ಯನ್ಸಿಸ್ಟರ್ಸ್ ಆಶೀರ್ವಾದ ಇತ್ತು. ಹಾಗಾಗಿ ಸೇಫಾಗಿ ನೀವು ಬಂದ್ರಿ. ಇದರಿಂದ ಎಷ್ಟು ತೊಂದರೆ ಕೊಟ್ಟಿದ್ದಾರೆ, ಬೇಕಾದಾಗ ಕೊಟ್ಟಿದ್ದಾರೆ. ಬಟ್ ಅಷ್ಟೇ ನಂಬಿಕೆ ಇಟ್ಟು ಹೊರಗೆ ಬಂದ್ರಿ ನೀವು. ಇವ್ರಿಗೆ ನಂಬಿಕೆ ಅನ್ನೋದೇ ಇಲ್ಲ, ಯಾಕೆಂದರೆ ಮಾಡೋದೇ ನೆಗೆಟಿವಿಟಿ. ಇವ್ರಿಗೇನಾಗುತ್ತೆ ಅಂತಂದರೆ, ತೊಂದರೆ ಆಯಿತು, ಯಾರು ಹೆಲ್ಪಿಗೆ ಬೇಕು ಅಂದಾಗ ಯಾರೂ ಇರೋದಿಲ್ಲ ಹೆಲ್ಪಿಗೆ ಹತ್ರ. ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಅವ್ರ ಬುದ್ಧಿ, ಅವ್ರು ಏನು ಮಾಡಿದ್ರು ಇಡೀ ಪ್ರಪಂಚಕ್ಕೂ ಗೊತ್ತಾಗತ್ತೆ. ಅವ್ರು ಏನು ಅನ್ಯಾಯ ಮಾಡಿದ್ರು ನಿಮಗೆ ಅದು ಗೊತ್ತಾಗತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಸರಿನಾ? ಸೊ ಇದು ನೆಕ್ಸ್ಟ್ ಎಪಿಸೋಡ್ ಆಯಿತು. ಯಾರನ್ನು ನಾವು ಅವ್ರು ದೊಡ್ಡವರು ಅಥವಾ ಇವ್ರು ಚಿಕ್ಕವರು ಅಂತ ಹೇಳಬೇಕು ಅಂತಲ್ಲ, ಅಂದರೆ ಸ್ವಭಾವದಲ್ಲಿ. ಬಟ್ ಇಲ್ಲೇನಂತಂದರೆ ಅವ್ರು ತಿದ್ಕೋಬೇಕು. ಏನು ಮಾಡ್ತಾ ಇದ್ದಾರೆ ತಪ್ಪು ಅಂತ ಅವ್ರ ಮನಸ್ಸಿಗೆ ಅನಿಸ್ಬೇಕು. ನಾ ಮಾಡಬಾರ್ದಿತ್ತು, ಈ ಥರ ಇಷ್ಟು ಒಳ್ಳೆ ಮನುಷ್ಯ ಯಾಕೆ ಹಿಂಗೆ ಮಾಡಬೇಕಿತ್ತು ಅಂತ ಅವಾಗಲೇ ಅನ್ಸ್ಕೊಂಬಿಟ್ಟಿದ್ದೀರಿ. ಯೋಚನೆ ಮಾಡಿದರೆ ಈ ಥರ ಈ ಕಾರ್ಡ್ಸೇ ಬರ್ತಾ ಇರಲಿಲ್ಲ ಇವಾಗ, ಅಲ್ವಾ? ಯಾಕೆ ಬರೋದು? ಆ ಥರ ಏನೂ ಇಲ್ಲ ಅಂದಿದ್ರೆ. ಸೊ ಈಗ ಬಂದಿದೆ ಕಾರ್ಡ್ಸ್ ಅಂತಂದರೆ 100% ಅನ್ಯಾಯ ಮಾಡಿದ್ದಾರೆ ನಿಮಗೆ. ಆ್ಯಂಡ್ ಅವ್ರಿಗೆ ಅನ್ಯಾಯ ಆಗೋದ್ರಿಂದ ಯಾರೂ ತಪ್ಸೋಕ್ಕಾಗಲ್ಲ. ಈವನ್ ದೇವರೂ ತಪ್ಸೋಕ್ಕಾಗಲ್ಲ. ಏಕೆಂದರೆ ಇದು ಕರ್ಮದ ಕಾರ್ಡ್ಗಳು. ಅವ್ರು ಅದನ್ನೇ ಮಾಡಿದ್ದಾರೆ ಬೇರೆಯವ್ರಿಗೆ, ಅದೇ ವಾಪಸ್ ಅವ್ರಿಗೆ ಸಿಗುತ್ತೆ ಅಷ್ಟೇ. ದೇವರು ಏನೂ ಮಾಡೋಕ್ಕಾಗೋದಿಲ್ಲ. ಆಯಿತಾ? ನೋಡಿ ಬೇಕಾದರೆ. ಓಕೆ, ಸೊ ಥ್ಯಾಂಕ್ ಯು. ಇಲ್ಲಿವರೆಗೂ ನೋಡಿದ್ದೀರಾ, ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಮೆಂಟ್ಸ್ ಆರ್ ವೆಲ್ಕಮ್. ಹಾಗೇ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಓಕೆನಾ? ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.